ಗೋಪಿ 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 ಯಾಕಪ್ಪ ಗೋಪಿ ಗೋಪಿ ಯಾಕಪ್ಪ ಏನಿಲ್ಲ ಪೆಟ್ಟಾಯ್ತಾ ಏನಿಲ್ಲಪ್ಪ ಏನಿಲ್ಲ ಅಲ್ಲಪ್ಪ ನಿನ್ಗೇನಾದ್ರು ಬೇಕಾಗಿದ್ದಿದ್ರೆ ನಮ್ಮನ್ನು ಕೂಗ್ಬಾರ್ದಾಗಿತ್ತಾ ಏನಿಲ್ಲ ಮಾವ ಹೊರಗಡೆ ಹೋಗಿ ಸ್ವಲ್ಪ ಗಾಳಿ ಸುತ್ತಾಡ್ಕೊಂಬರೋಣ ಅಂತ ಅನಿಸ್ತು ನನ್ನನ್ನು ಕೂಗಿದ್ರೆ ನಾನು ಬರ್ತಾ ಇದ್ದೆ ನಡಿ ಹೋಗೋಣ ಹೋಗಿದ್ದಪ್ಪ ಹಲೋ ನಾ ಇನ್ಸ್ಪೆಕ್ಟರ್ ಶ್ರೀಧರ್ ಮಾತಾಡ್ತಾ ಇರೋದು ನಿಮ್ಮನ್ನ ಸ್ವಲ್ಪ ಅರ್ಜೆಂಟ್ ಆಗಿ ನೋಡ್ಬೇಕಾಗಿತ್ತು ನಿಮ್ಮ ಮನೆ ಕೆಲಸದವನು ರಾಮಾಯಣ ವಿಚಾರವಾಗಿ ರಾಮಯ್ಯನೂ ಇಲ್ಲ ಭೀಮಯ್ಯನೂ ಇಲ್ಲ ಯಾರನ್ನ ನೋಡ್ಬೇಕಾಗಿಲ್ಲ ಯಾರನ್ನು ನೋಡೋ ಸ್ಥಿತಿನಲ್ಲಿ ನಾನಿಲ್ಲ ಈ ರೀತಿ ಅಸಹಕಾರ ಮಾಡೋದ್ರಿಂದ ಇಲ್ದೇ ಅನುಮಾನಕ್ಕೆ ಜಾಗ ಮಾಡ್ಕೊಡ್ತೀರಾ ಅಷ್ಟೇ ನಿಮ್ಮ ಹತ್ರ ಮಾತಾಡ್ಬೇಕು ಅಂತ ಸಂಜೆಯಿಂದ 4 ಸಲ ಫೋನ್ ಮಾಡಿದೆ ನೋ 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 ನನ್ನ ಹತ್ರ ನೀವೆಂತಾದ್ರಿ ಮಾತಾಡೋದು ನಿಮ್ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡೋಷ್ಟು ವ್ಯವಧಾನ ನನಗಿಲ್ಲ ಇಡೀ ಫೋನ್ನ ಕೆಳಗಡೆ ಹಾಗಂದ್ರೆ ಹೇಗೆ ಇಟ್ಸ್ ಮೈ ಡ್ಯೂಟಿ ನಾ ಈಗ ಬರ್ತಾ ಇದ್ದೀನಿ ಜಗನ್ನಾಥ ಜಗನ್ನಾಥ ಯಾಕಯ್ಯ ಶೌರ್ಯ ಯಾಕೆ ಬಿಟ್ಕೊಂಡು ನಿಂತಿದ್ಯಾ ಜಗನ್ನಾಥ ಯಾಕಯ್ಯ ಏನಾಗಿದೆ ನಿನ್ಗೆ ನನಗೆ ಯಾಕೋ ಏನು ಮೈಗೆಲ್ಲ ಒಂಥರ ಬೆಂಕಿ ಆದಾಗ ಆಗ್ಬಿಟ್ಟಿದೆ ಬೆಂಕಿ ಆದಾಗ ಆಗ್ಬಿಟ್ಟಿದೆ ಇಲ್ಲಿ ನೋಡು ಬಾ ಬಾಪ ಬಾ ಎಸ್ ಸ್ಪೀಕಿಂಗ್ ಇಸ್ ಇಟ್ ಯಾರು ಪೊಲೀಸ್ ಇನ್ಸ್ಪೆಕ್ಟ್ರಾ ಓ ಹಾ ಹಾ ಗುಡ್ ವೆರಿ ಗುಡ್ ಥ್ಯಾಂಕ್ ಯು ಡಾಕ್ಟರ್ ಮೇ ಕಮ್ ಇನ್ ಡಾಕ್ಟರ್ ಗುಡ್ ಮಾರ್ನಿಂಗ್ ಡಾಕ್ಟರ್ ಗುಡ್ ಮಾರ್ನಿಂಗ್ ಒಂದು ಗುಡ್ ನ್ಯೂಸ್ ಹಾ ಜಗನ್ನಾಥ ರಾಯ್ಡು ಫೋನ್ ಮಾಡಿ ಗೋಪಿನ ಇಲ್ಲಿ ಕರ್ಕೊಂಬನ್ನಿ ಅಂತ ಹೇಳೋಣ ಅಂತಿದ್ದೆ ಅಷ್ಟಲ್ಲಿ ನೀನೇ ಬಂದ್ಬಿಟ್ಟಿಯಮ್ಮ ಏನ್ ಡಾಕ್ಟರ್ ಅಂತ ಸಮಾಚಾರ ಐ ಬ್ಯಾಂಕ್ ನಿಂದ ಕಣ್ಣುಗಳು ಕಳಿಸ್ತಿದಾರಂತೆ ಹಲೋ ನಾನು ಮಹೇಶ್ ಮಾತಾಡ್ತಿರೋದು ಏನಮ್ಮ ಡಾಕ್ಟರ್ ಹೇಳಿದ್ರು ಸರ್ ಈಗ ತಾನೆ ಐ ಬ್ಯಾಂಕ್ ಇಂದ ಫೋನ್ ಬಂದಿತ್ತಂತೆ ಕಣ್ಗಳು ಸಿಕ್ಕಿದೆಯಂತೆ ಗೋಪಿನ ತಕ್ಷಣ ಕಳ್ಸಿದ್ರೆ ಆಪರೇಷನ್ ಮಾಡ್ಬೋದು ಅಂತ ಹೇಳಿದ್ರು ಸರ್ ಗುಡ್ ವೆರಿ ಗುಡ್ ಸರ್ ಈ ವಿಷಯನ ಮರಿದೆ ಅವ್ರ ತಂದೆಗೆ ಹೇಳ್ಬಿಡಿ ಸರ್ ಖಂಡಿತ ಹೇಳ್ತೀನಿ ಮರಿಬೇಡಿ ಸರ್ ಇಲ್ಲ ಇಲ್ಲ ಜಗನ್ನಾಥ ಸಂತೋಷ ಸುದ್ದಿ ಕಣೆ ಏನಪ್ಪ ಐ ಬ್ಯಾಂಕ್ ಇಂದ ಕಣ್ಗಳು ಕಳಿಸಿದಾರಂತೆ ಗೋಪಿನ ಕರ್ಕೊಂಬತ್ತ ಡಾಕ್ಟರ್ ಹೇಳಿದಂತೆ ಸುಜಾತ ಫೋನ್ ಮಾಡಿದ್ಲು ಅಬ್ಬಾ
ಜಗನ್ನಾಥ ರಾಯರೇ, ಆಪರೇಷನ್ ಸಕ್ಸಸ್. ನೌ ಈಸ್ ಆಲ್ ರೈಟ್. ತಮಗೆ ಹೇಗೆ ಕೃತಜ್ಞತೆ ಹೇಳಬೇಕು ಅಂತ ನನಗೆ ಗೊತ್ತಾಗ. ಓ, ಇಟ್ಸ್ ಆಲ್ ರೈಟ್, ಇಟ್ಸ್ ಆಲ್ ರೈಟ್. ಗುಡ್ ಮಾರ್ನಿಂಗ್. ಹೌ ಆರ್ ಯು ಮಿಸ್ಟರ್ ಗೋಪಿ? ಗುಡ್ ಮಾರ್ನಿಂಗ್ ಡಾಕ್ಟರ್. ಫೈನ್, ಥ್ಯಾಂಕ್ ಯು. ಆರಾಮಿದ್ದೀರಲ್ಲ? ಚೆನ್ನಾಗಿದ್ದೀನಿ. ನಿಮ್ಗೊಂದು ಗುಡ್ ನ್ಯೂಸ್. ಏನ್ ಡಾಕ್ಟರ್? ನಾಳೆ ನಿಮ್ ಬ್ಯಾಂಡೇಜ್ ರಿಮೂವ್ ಮಾಡ್ತಾ ಇದ್ದೀನಿ. ನಿಮ್ಮ ಹೊಸ ಕಣ್ಣುಗಳಿಂದ ಮತ್ತೆ ನೀವು ಪ್ರಪಂಚ ನೋಡಬಹುದು. ಥ್ಯಾಂಕ್ ಯು ಡಾಕ್ಟರ್. ಥ್ಯಾಂಕ್ ಯು. ಗುಡ್ ಲಕ್. ನಾ ಬರ್ತೀನಿ. ಒಳ್ಳೇದು. ಗೋಪಿ ಮಾವ, ಜಗನ್ನಾಥ, ಯಾಕಪ್ಪ? ಏನಾಯ್ತಪ್ಪ? ಏನಾಯ್ತು? ಓದಿ. 5 2 9. ಬೇಷ್. ಈಗ 4 3 6 8 2 9. ಮಿಸ್ಟರ್ ಗೋಪಿ, ಏನ್ ಸರ್? ಯು ಆರ್ ಪರ್ಫೆಕ್ಟ್ಲಿ ಆಲ್ ರೈಟ್. ಥ್ಯಾಂಕ್ ಯು ಸರ್. ಆದ್ರೆ ಸ್ವಲ್ಪ ದಿವಸ ಈ ಕನ್ನಡಕ ಉಪಯೋಗಿಸಿ. ಸನ್ಲೈಟ್ಗೆ ಎಕ್ಸ್ಪೋಸ್ ಆಗಬಾರ್ದು. ಡಾಕ್ಟರ್, ನನ್ಗೆ ಸಂತೋಷ ಒಂದ್ ಕಡೆ, ದುಃಖ ಒಂದ್ ಕಡೆ, ಮತ್ತೆ ನನ್ನ ಕಣ್ಣುಗಳು ಕಾಣಿಸ್ತಾ ಇವೆ ಅಂತ ಹೇಳಿದ್ರೆ. ಡೋಂಟ್ ಬಿ ಎಕ್ಸೈಟೆಡ್ ಮಿಸ್ಟರ್ ಗೋಪಿ, ಡೋಂಟ್ ಬಿ ಎಕ್ಸೈಟೆಡ್. ಓಕೆ ಓಕೆ ಡಾಕ್ಟರ್. ಯಾವ ಪುಣ್ಯಾತ್ಮಂದಿ ಕಣ್ಣುಗಳು? ಇದು ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಮೊದಲೇ ತಮ್ಮ ಕಣ್ಣುಗಳನ್ನ ಡೊನೇಟ್ ಮಾಡಿದಂತೆ. ಅನ್ಫಾರ್ಚುನೇಟ್ಲಿ ಆತ ಆಕ್ಸಿಡೆಂಟಲ್ ಹೋಗ್ಬಿಟ್ಟ. ಆನೆ ಸತ್ತಾಗ್ಲೂ ಬೆಲೆ, ಇದ್ದಾಗ್ಲೂ ಬೆಲೆ, ಈಗ ಮನುಷ್ಯರಿಗೆ ಬೆಲೆ. ಡಾಕ್ಟರ್, ನಾನು ಬರ್ಲಾ? ಹೋಗ್ ಬನ್ನಿ, ಹೋಗ್ ಬನ್ನಿ. ಮತ್ತೆ 3 ದಿನ ಕಳೆದು ಚೆಕಪ್ ಬನ್ನಿ. 3 ದಿನ ಏನು, ದಿನ ಬಂದ್ರು ಬರ್ತಾ ಇರ್ತೀನಿ. ನನಗೆ ಏನಿದೆ ಕೆಲಸ? ವೆರಿ ಗುಡ್, ವೆರಿ ಗುಡ್ ಡಾಕ್ಟರ್. ಹೋಗ್ ಬನ್ನಿ. ಓಕೆ ಓಕೆ ಓಕೆ, ಗುಡ್ ಲಕ್. ಯಾಕೆ ಸುಜಿ ಹಾಗೆ ನೋಡ್ತಾ ಇದೀಯಾ? ನಿಮ್ ಹೊಸ ಕಣ್ಗಳಲ್ಲಿ ನಾನು ಹೇಗ್ ಕಾಣಿಸ್ತಿದ್ದೀನಿ? ನನ್ನ ಹಳೆ ಕಣ್ಣುಗಳಿಗೆ ಹ್ಯಾಕ್ ಕಾಣಿಸ್ತಾ ಇದೆಯೋ ಇವಾಗ ಅದು 10ರಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಾ? ನಿಜವಾಗ್ಲೂ ನಾನಷ್ಟು ಚೆನ್ನಾಗಿದ್ದೀನಾ? ಹೌದು, ನನಗೆ ಮತ್ತು ನನ್ನ ಕಣ್ಣುಗಳಿಗೆ ಪ್ರಿಯವಾದ್ದು ಯಾವಾಗ್ಲೂ ಚೆನ್ನಾಗಿರುತ್ತೆ. ಸುಚಿ, ಚಂದ ಅನ್ನೋದು ಅಳತೆಗೆ ಮೀರಿದ್ದು, ಕಲ್ಪನೆಗೆ ಸಿಗದೆ ಇರೋದು. ಆಮೇಲೆ ಆಮೇಲೆ ಅಷ್ಟೇ. ಹಾಗನ್ಬಿಡಿ ಗೋಪಿ, ನೀವ್ ಯಾವಾಗ್ಲೂ ಮಾತಾಡ್ತಾನೆ ಇರ್ಬೇಕು, ನಾನದನ್ನ ಕೇಳ್ತಾನೆ ಇರ್ಬೇಕು. ಅದು ಮುಗಿಲೇಬಾರ್ದು. ಪರಸ್ಪರ ಈ ಆಸೆನೂ ಅಷ್ಟೇ, ಹೀಗೆ ಇರ್ಬೇಕು. ಇದು ಮುಗಿಲೇ ಕೊಡುತ್ತು, ಆಗಲೇ ಜೀವನ ಸೊಗಸು. ಓ, ಮಳೆ ಬರೋ ಹಾಗಿದೆ, ನಾನು ಬರ್ಲಾ? ಬನ್ನಿ, ಮನೆಗೆ ಡ್ರಾಪ್ ಕೊಡ್ತೀನಿ. ಯಾಕೆ? ಹತ್ರದಲ್ಲೇ ಇದೆ ಮನೆ, ನಡ್ಕೊಂಡು ಹೋಗ್ತೀನಿ, ಹಾಗೆ ವಾಕ್ ಮಾಡಿದ ಹಾಗಾಗುತ್ತೆ. ಬರ್ಲಾ? ಗೋಪಿ, ಮುದ್ದು ಬೆಕ್ಕಗೆ ಹಾಲು ಕುಡಿಸ್ತಾ ಇದೀಯಾ? ಪಾಪ ಹೊಟ್ಟೆ ಹಸಿತಾಯ್ತು ಅಂತ ಕಾಣುತ್ತೆ, ಅದಕ್ಕೆ ಮ್ಯಾವ್ ಮ್ಯಾವ್ ಅಂತ ಕಾಲು ಹತ್ರನೇ ಸುತ್ತಾಡ್ತಾ ಇತ್ತು. ಸ್ವಲ್ಪ ಹಾಲು ಕೊಟ್ಟೆ.
ಶ್ರೀಮಂತರಿಗಿಂತಲೂ ಶ್ರೀಮಂತರ ಮನೆ ಬೆಕ್ಕು ನಾಯಿಗಳೇ ಪುಣ್ಯ ಮಾಡಿದ್ವು. ಅದ್ ಹೇಗ್ ಮಾವ? ಸಂಪಾದನೆ ಮಾಡ್ಬೇಕು ಅನ್ನೋ ಯೋಚನೆ ಇಲ್ಲ, ಅದನ್ನ ಉಳಿಸ್ಕೋಬೇಕು ಅನ್ನೋ ಆಸೆ ಇಲ್ಲ, ಇನ್ಕಮ್ ಟ್ಯಾಕ್ಸ್ ಕಟ್ಬೇಕು ಅನ್ನೋ ತಾಪತ್ರಯ ಇಲ್ಲ, ನಾಳೆ ಏನು ಅನ್ನೋ ಚಿಂತೆ ಮೊದ್ಲೇ ಇಲ್ಲ. ಸರಿ ಬಿಡು, ನಾವಿಬ್ರು ಮುಂದಿನ ಜನ್ಮಕ್ಕೆ ಬೆಕ್ಕಗಳಾಗಿ ಹುಟ್ಟು ಬಿಡೋಣ. ಬಾ 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 ಬಾ. ಹಾಲು ಕುಡಿದ್ಯಾ? ಬಿಸಿ 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 ಬಿಸಿ. ಬಾ ಬಾ ಬಾ. ಅಪ್ಪ, ಯಾಕಪ್ಪ? ಏನಾಯ್ತಪ್ಪ? ಯಾಕೆ ಯಾಕೆ ಬೆಳ್ಕೊಂಡ್ಬಿಟ್ಟಿದ್ಯಾ? ಏಲ್ವಲ್ಲ, ಡಾಕ್ಟರ್ ಕರ್ಕೊಂಬರ್ಲ? ಬೇಡ ಬೇಡ, ಊಟ ಆಯ್ತಾ ನಿಂದು? ಆಯ್ತಪ್ಪ, ಹೋ ಮಲ್ಕೋ. ಗೋಪಿ, ನಿಮಗೆ ಪೂರ ವಾಸಿಯಾಗಿದೆ. ಹೌದಾ ಡಾಕ್ಟರ್? ನೆಕ್ಸ್ಟ್ ಟೈಮ್ ಬಂದಾಗ ನೀವು ಕನ್ನಡಕ ತೆಗಿಬಹುದು. ಥ್ಯಾಂಕ್ ಯು ಡಾಕ್ಟರ್. ಇನ್ನೊಂದು 3 ದಿವಸ ಕಳೆದು ಬರ್ಲಾ? ಓ, ಅಗತ್ಯವಾಗಿ ಬರ್ತೀನಿ. ಅದು ನನ್ನ ದುರ್ಗುಟ್ಕೊಂಡು ನೋಡ್ತಾ ಇದೆ, ಹೆದರಿಸ್ತಾ ಇದೆ ನನ್ನನ್ನ. ಬೊಮ್ಮೆ ಸುಡ್ತಾ ಇದೀಯಾ? ಕನಸು ಕಂಡ್ಯಾ? ಬಾ ಕೂತ್ಕೋ.
ನಿಮ್ಮನ್ನೇ ನೋಡ್ಬೇಕು ಅಂತ ಬಂದೆ. ಏನು, ನನ್ನನ್ನೇ ನೋಡಕ್ ಬಂದ್ಯಾ? ವೆರಿ ಗುಡ್, ವೆರಿ ಗುಡ್. ನನಗೆ ಬಹಳ ಬೇಕಾಗಿರೋ ಒಬ್ಬ ವ್ಯಕ್ತಿ ವಿಷಯವಾಗಿ ನಿಮ್ಮ ಹತ್ರ ಚರ್ಚೆ ಮಾಡ್ಬೇಕು ಅಂತ ಬಂದಿದ್ದೀನಿ. ಇಸ್ ಇಟ್? ಹೇಳು. ಈಗ ನಾನು ಹೇಳ್ಬೇಕು ಅಂತ ಇರೋ ವ್ಯಕ್ತಿಗೆ ಇದ್ದಕ್ಕಿದ್ದ ಹಾಗೆ ಬೆಕ್ಕಿನ ಕಣ್ಣುಗಳನ್ನ ಕಂಡ್ರೆ ವಿಪರೀತ ದ್ವೇಷ ಬಂದಿದೆ. ಆ ಕಣ್ಣುಗಳಿರುವಂತಹ ಯಾವ ವಸ್ತುನೇ ಆಗಲಿ ಯಾರನ್ನೇ ಆಗಲಿ ನೋಡಿದ್ರೆ ಹುಚ್ಚೆದ್ದು ಅದನ್ನ ನಾಶಕ್ಕೆ ಸಿದ್ಧವಾಗ್ತಾರೆ. ಯಾಕೆ ದ್ವೇಷ ಆ ವ್ಯಕ್ತಿಗೆ? ಈ ದ್ವೇಷ ಯಾವಾಗ್ಲೂ ಇರುತ್ತೋ ಇಲ್ಲ ಪರ್ಟಿಕ್ಯುಲರ್ ಟೈಮ್ ನಲ್ಲಿ ಬರುತ್ತೋ? ಯಾವಾಗ್ಲೂ ಇರೋದಿಲ್ಲ, ರಾತ್ರಿ 9 ಗಂಟೆ ಹೊತ್ತಿನಲ್ಲಿ ಬರುತ್ತೆ. ಗೋಪಿ, ನನಗನ್ಸುತ್ತೆ ಬೆಕ್ಕಿನ ಕಣ್ಣಿರುವಂತ ಒಬ್ಬ ವ್ಯಕ್ತಿಯಿಂದಾನೋ ಅಥವಾ ಅಂತ ಕಣ್ಣಿರೋ ಪ್ರಾಣಿಯಿಂದಾನೋ ಆ ವ್ಯಕ್ತಿಗೆ ಪರ್ಟಿಕ್ಯುಲರ್ ಟೈಮ್ ನಲ್ಲಿ ತಡೀಲಾರದಷ್ಟು ಮಾನಸಿಕ ಹಿಂಸೆ ಆಗಿರ್ಬೇಕು. ಆ ಹಿಂಸೆನ ಮನಸ್ಸಿನಲ್ಲೇ ಸಮಾಧಿ ಮಾಡಿಟ್ಕೊಂಡಿರೋದ್ರಿಂದ ಆ ಟೈಮ್ ನಲ್ಲಿ ಈ ರೀತಿ ದ್ವೇಷ, ಆಕ್ರೋಶ, ಹುಚ್ಚು ಹೊಳೆ ಆಗ್ಬಿಡುತ್ತೆ. ಮತ್ತೆ ಇದಕ್ಕೆ ಪರಿಹಾರ ಹೇಗೆ ಅಂತೀರಿ? ಬರೀ ಚರ್ಚೆಯಿಂದ ಪರಿಹಾರ ಮಾಡೋದು ಬಹಳ ಕಷ್ಟ ಗೋಪಿ. ನೋಡು, ಅಂಥ ವ್ಯಕ್ತಿನ ನೋಡ್ಬೇಕು, ಮಾತಾಡಿಸ್ಬೇಕು, ಪ್ರಶ್ನೆ ಮಾಡ್ಬೇಕು, ಪರೀಕ್ಷೆನೂ ಮಾಡ್ಬೇಕು. ನಾಟ್ ಓನ್ಲಿ ದಟ್, ಆ ಪರ್ಟಿಕ್ಯುಲರ್ ಟೈಮ್ ನಲ್ಲಿ ಕಾದಿದ್ದು ಅವ್ರ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು. ಬೈ ದ ಬೈ, ಯಾರ ವ್ಯಕ್ತಿ? ಇವಾಗ ಬೇಡಿ, ಇನ್ನೊಂದ್ಸಲ ಅವ್ರನ್ನೇ ಕರ್ಕೊಂಡ್ಬರ್ತೀನಿ. ಬರ್ಲಾ? ಓ ಫೈನ್, ಥ್ಯಾಂಕ್ ಯು. ವೆರಿ ಹ್ಯಾಪಿ ಟು ಸಿ ಯು. ಆಲ್ ದ ಬೆಸ್ಟ್ ಗೋಪಿ, ಆಲ್ ದ ಬೆಸ್ಟ್.